ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಇನ್ನೇನು ಮಕರ ಸಂಕ್ರಾಂತಿ ಹತ್ತಿರ ಬಂತು. ಹಾಗಾಗಿ ಮಕರ ಸಂಕ್ರಾಂತಿ ಹಬ್ಬಕ್ಕಾಗಿ ಒಂದು ರಂಗೋಲಿನ ತೋರಿಸ್ತಾ ಇದ್ದೀನಿ. ನೋಡಿ, ಸಿಂಪಲ್ಲಾಗಿ ಮೊಡಕೆ ಡಿಸೈನ್ನ ಹೇಗೆ ಹಾಕ್ಕೊಳ್ಳೋದು ಅಂತ. ಈ ರೀತಿ ಒಂದು ದೊಡ್ಡದು ಹಾಗೆ ಆ ಕಡೆ ಈ ಕಡೆ ಸ್ವಲ್ಪ ಚಿಕ್ಕದ್ದು ಮೊಡಕೆನ ಡ್ರಾ ಮಾಡಿಕೊಂಡು ಫಸ್ಟು ಲೈಟಾಗಿ ನಾವು ಡ್ರಾ ಮಾಡ್ಕೋಬೇಕು. ಆನಂತರ ಲೈಟ್ ಶೇಡಿಂಗ್ ಕಲರ್ ಹಾಕ್ಕೊಳ್ತಾ ಇದ್ದೀನಿ. ನಾನು ಪ್ರತಿದಿನ ಕಲರ್ಸ್ ಯೂಸ್ ಮಾಡೋದ್ರಿಂದ ಸ್ವಲ್ಪ ಲಿಮಿಟಾಗಿ ಯೂಸ್ ಮಾಡ್ಕೋತೀನಿ. ನಿಮಗೆ ಒನ್ ಡೇ ನೀವು ಗ್ರ್ಯಾಂಡಾಗಿ ಹಾಕ್ಕೊಳ್ಳೋದಿದ್ದರೆ ಸ್ವಲ್ಪ ಕಲರ್ಸ್ನ ಜಾಸ್ತಿ ಗ್ರ್ಯಾಂಡಾಗೆ ಹಾಕ್ಕೊಳ್ಳಿ, ಡಾರ್ಕಾಗೆ, ಅಥವಾ ಲೈಟಾಗಾದರೂ ಹಾಕ್ಕೊಂಡ್ರೂ ಚೆನ್ನಾಗೇ ಕಾಣುತ್ತೆ. ಆಫ್ಟರ್ ಫಿನಿಷಿಂಗ್ ನೀವು ನೋಡಿದಾಗ ಗೊತ್ತಾಗುತ್ತೆ ನಿಮಗೆ ಎಷ್ಟು ಕಲರ್ ಹಾಕಬೇಕು ಅಂತ. ನಿಮಗಿನ್ನೂ ಹೆಚ್ಚಿಗೆ ಬೇಕಾದರೆ ಹೆಚ್ಚಿಗಾದರೂ ಹಾಕ್ಕೊಳ್ಳಿ. ನಾವು ಯಾವುದೇ ರಂಗೋಲಿನ ಹೈಲೈಟಾಗಿ ಕಲರ್ಫುಲ್ಲಾಗಿ ಹಾಕಬೇಕಿದ್ರೆ ಲೈಟಾಗಿ ಒಂದು ಸರಿ ಅದನ್ನು ಡ್ರಾ ಮಾಡಿಕೊಂಡು ಫಸ್ಟ್ ಕಲರ್ ಎಲ್ಲ ಹಾಕಿದ್ದಾದಮೇಲೆ ನಾವು ಇನ್ನೊಂದು ಸರಿ ಡಾರ್ಕಾಗಿ ಕಲರ್ ಕೊಡೋದ್ರಿಂದ ಏನು ಕಲರ್ಸ್ ಆಚೆ ಈಚೆ ಹೋಗಿರುತ್ತೆ ಮಿಸ್ಟೇಕಾಗಿ ಅದನ್ನೆಲ್ಲ ಕವರ್ ಮಾಡ್ಬೋದು ನಾವು. ನಾನು ತೋರಿಸೋ ರಂಗೋಲಿಗಳು ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಇನ್ನೂ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಶೇರ್ ಮಾಡಿ, ಯಾವ ರೀತಿ ರಂಗೋಲಿ ಬೇಕು ಅಂತ ಕಮೆಂಟ್ ಮಾಡಿ, ಹಾಗೆ ಲೈಕ್ ಸಹ ಮಾಡಿ. ನಾನು ಅರಿಶಿನ ಕುಂಕುಮನ ತುಳಿದು ಓಡಾಡಬಾರ್ದು, ಹಾಗಾಗಿ ಅರಿಶಿನ ಕುಂಕುಮ ಯೂಸ್ ಮಾಡೋದಿಲ್ಲ. ಯೆಲ್ಲೋ ಮತ್ತು ರೆಡ್ ಕಲರ್ನ ಯೂಸ್ ಮಾಡಿಕೊಂಡು ಅರಿಶಿನ ಕುಂಕುಮ ರೀತಿಯಲ್ಲಿ ಇಡ್ತೀನಿ. ಈ ಕಳಶ ರಂಗೋಲಿ ತುಳ್ಕೊಂಡು ಓಡಾಡೋದ್ರಿಂದ ಮನೆಗೆ ಏನು ಕೆಟ್ಟದಾಗೋದಿಲ್ಲ. ನಿಜವಾಗ್ಲೂ ರಂಗೋಲಿನ ತುಳಿದು ಓಡಾಡೋದು ಮನೆಗೆ ಒಳ್ಳೆಯದು. ಆದರೆ ಈ ರೀತಿ ಕಳಶ, ಈ ರೀತಿ ಡಿಸೈನ್ಸ್ನ ಎಲ್ಲ ಬಿಡಿಸಿದಾಗ ನಮಗೂ ಸ್ವಲ್ಪ ಕಾಮನ್ ಸೆನ್ಸ್ ಇರಬೇಕಾಗುತ್ತೆ. ಆ ಥರದ್ದು ಬಿಡಿಸಿದಾಗ ಅದ್ರ ಮೇಲೆ ಹೆಜ್ಜೆ ಯಾರು ಇಡಬಾರ್ದು. ಮನೇಲಿ ಮಕ್ಕಳಿದ್ರೆ ಅವ್ರಿಗೂ ಒಮ್ಮೆ ಹೇಳಿ, ಮಿಸ್ಸಾಗಿ ತುಳಿದ್ರೆ ಅದಕ್ಕೆ ನೀವೇನು ಸಿಟ್ಟು ಹಾಕಬೇಡಿ, ಪರವಾಗಿಲ್ಲ. ಆದರೆ ಒಮ್ಮೆ ಹೇಳಿ, ಈ ರೀತಿ ದೇವ್ರದ್ದು ಕಲಶದ್ದು ಡಿಸೈನು ಸ್ವಸ್ತಿಕನ್ನು ತುಳಿಬಾರ್ದು ಮಕ್ಕಳ ಅಂತ ಹೇಳಿ ಒಮ್ಮೆ. ಬೇರೆ ಟೈಮ್ನಲ್ಲಿ ರಂಗೋಲಿನ ಹಾಕಿರ್ತೀವಲ್ವ, ಆಗ ತುಳಿದು ಓಡಾಡೋದ್ರಿಂದ ಮನೆಗೆ ತುಂಬಾ ಒಳ್ಳೆಯದು. ಓಡಾಡೋ ದಾರಿಯಲ್ಲಿ ರಂಗೋಲಿನ ತುಳ್ಕೊಂಡು ಹೋಗಬೇಕು, ಅದು ಶುಭ ಅಂತ ನಮ್ಮ ಹಿರಿಯರು ಹೇಳ್ತಿದ್ರು. ಅತಿ ಹೆಚ್ಚಾಗಿ ನಾನು ಕಲರ್ಸ್ ಯೂಸ್ ಮಾಡಿಲ್ಲ, ತುಂಬ ಸಿಂಪಲ್ಲಾಗಿ ಲೈಟಾಗಿ ಯೂಸ್ ಮಾಡಿದ್ದೀನಿ. ತುಂಬ ಯೂನಿಕ್ ಆಗಿದೆ ಈ ರಂಗೋಲಿ. ನಾನು ಪ್ರತಿ ಸರಿ ಹೇಳೋ ಹಾಗೇ ನಾನು ತೋರಿಸೋ ಪ್ಯಾಟ್ರನ್ಗೆ ನೀವು ಇನ್ನೂ ಆ್ಯಡ್ ಮಾಡಬೇಕಾದ್ರೆ ಡಿಸೈನ್ಸ್ನ ಆ್ಯಡ್ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಇನ್ನೂ ಗ್ರ್ಯಾಂಡಾಗಿ ಬೇಕಾದರೂ ಕಾಣೋ ರೀತಿ ಆದರೂ ಮಾಡ್ಕೋಬೋದು, ಅಥವಾ ಬರೀ ಕಳಶ ಹಾಕಿ ಅದರ ಸುತ್ತು ಬೇರೆ ಯಾವುದಾದ್ರೂ ರೀತಿ ಫ್ಲವರ್ ಡಿಸೈನ್ ಮಾಡಬೇಕಾದ್ರೆ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಒಂದು ಸರಿ ಪೆನ್ಸಿಲ್ನಿಂದ ನೀವು ಇದನ್ನು ಪೇಜ್ನಲ್ಲಿ ಟ್ರೈ ಮಾಡಿ ಆಮೇಲೆ ಹಾಕ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಈ ದೀಪ ಪ್ಯಾಟರ್ನ್ ನೋಡಿ, ನನಗೂ ತುಂಬ ಇಷ್ಟ ಆಯಿತು, ಚೆನ್ನಾಗಿದೆ ಅಲ್ವಾ? ನಾನು ರಫಾಗೆ ಹಾಕಿದ್ದೀನಿ. ಸ್ವಲ್ಪ ಟೈಮ್ ತೊಗೊಂಡು ಇನ್ನು ಸ್ವಲ್ಪ ನೀಟಾಗಿ ಬೇಕಾದರೂ ಹಾಕ್ಕೊಳ್ಳಿ. ಕೆಲವೊಂದು ಡಿಸೈನ್ ರಫಾಗಿ ಹಾಕೋದ್ರಿಂದ ಚೆನ್ನಾಗಿ ಕಾಣುತ್ತೆ. ಅದು ನಾನು ದೀಪ ಹುರಿಬೇಕಾದ್ರೆ ಜ್ವಾಲೆನ ಒಂದು ಡಾಟ್ ಕಲರ್ಸ್ನ ಕೊಡ್ತಾ ಕೇರಂ ಪಾನ್ ಮೂವ್ ಮಾಡೋ ರೀತಿ ಮಾಡಿದ್ದೀನಿ. ಅದು ಸೇಮ್ ಜ್ವಾಲೆ ಹುರಿಯೋ ರೀತಿಯೇ ಕಾಣುತ್ತೆ, ಹಾಗಾಗಿ ನಾನು ಈ ಪ್ಯಾಟ್ರನ್ನ ಟ್ರೈ ಮಾಡ್ತಾಯಿದ್ದೀನಿ. ನಾನು ಆ ಕಡೆ ಈ ಕಡೆ ಸ್ವಸ್ತಿಕ್ನ ಹಾಕ್ಕೊಂಡಿದ್ದೀನಿ 2 ಮುಡಿಕೆ ಮೇಲೆ. ನಿಮಗೆ ಬೇಕಾದರೆ ವಿಶಸ್ ಇದ್ದರೆ ವಿಶಸ್ನ ಹಾಕ್ಕೊಳ್ಳಿ, ಅಥವಾ ಬೇರೆ ಏನಾದರೂ ಡಿಸೈನ್ ಬೇಕಿದ್ದರೆ ಬೇರೆ ಡಿಸೈನ್ನ ಹಾಕ್ಕೊಳ್ಳಿ. ನಾವು ಲೈನ್ ಕೊಟ್ಕೊಂಡು ಫ್ಲವರ್ನ ಮಾಡಿಕೊಂಡು ಮಧ್ಯದಲ್ಲಿ ರೆಡ್ ಕಲರ್ನ ಕೊಟ್ಟಿದ್ದೀನಿ. ಈಗ ಕಂಪ್ಲೀಟ್ ಆಗಿದೆ ರಂಗೋಲಿ, ನೋಡೋಣ ಬನ್ನಿ. ತುಂಬ ಟೈಮ್ ತೊಗೊಳ್ಳೋದಿಲ್ಲ, ಈಸಿಯಾಗಿ ಈ ರಂಗೋಲಿನ ನೀವು ಹಾಕ್ಬೋದು.